ಕರಡಿ ಅಲ್ಲಿದೆ ನೋಡಿ, ವೈಟ್. ಇದು ಸುಗ್ರೀವ. ಇದು ಸ್ನೇಹಿತರೆ, ಅಟ್ ಪ್ರೆಸೆಂಟ್ ನಾನು ಸುಗ್ರೀವನ ಮುಂದೆ ಇದ್ದೀನಿ. ಸುಗ್ರೀವ ಇಸ್ ಅ ಕುಮ್ಕಿ ಸ್ಪೆಷಲಿಸ್ಟ್ ಅಂತಲೇ ಕರೀತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ ಬ್ಯಾಚಲ್ಲಿ ಮೈಸೂರಿಗೆ ಬರ್ತಾ ಇದ್ದಾನೆ. ಇವನ ವಯಸ್ಸು 32 ವರ್ಷ. ಸೊ ಎತ್ತರ 9.2 ಹೈಟ್ ಇದ್ದಾನೆ. ಆ್ಯಂಡ್ ಲಾಸ್ಟ್ ದಸರಾದಲ್ಲಿ 5430 kg ಇದ್ದ. ಸೊ ಈ ಬಾರಿ ಸೆಕೆಂಡ್ ಬ್ಯಾಚಲ್ಲಿ ಬರ್ತಾ ಇದ್ದಾರೆ. ಮೇ ಬಿ ಸೊ ಒಂದು 5700 kg ಈ ಸರಿ ಕಂಪಲ್ಸರಿ ಅಂತಲೇ ಅಂದ್ಕೊಳ್ಬೇಕು. ಇವನ ಬಗ್ಗೆ ಹೇಳಬೇಕು ಅಂತಂದರೆ, ಕ್ಯಾಪ್ಚರಿಂಗ್ ಅಂತ ಬಂದಾಗ ಇವನ ಹೆಸರು ಫಸ್ಟ್ ಇರುತ್ತೆ. ಸೊ ಅಂದರೆ ಎಷ್ಟೇ ದೊಡ್ಡ ಕಾಡಾನೆ ಇದ್ದರೂ ಅದಕ್ಕೆ ಮುಖ ಕೊಟ್ಟು ನಿಲ್ಲೋಷ್ಟು ತಾಕತ್ತು, ಧೈರ್ಯ ಎರಡೂ ಕೂಡ ಸುಗ್ರೀವನಲ್ಲಿದೆ. ಆ್ಯಂಡ್ ಇವ್ನು ನೋಡೋದಕ್ಕೆ ತುಂಬ ಅಜಾನುಬಾಹುವಾಗಿ ಕಾಣ್ತಾ ಇದ್ದಾನೆ. ತುಂಬ ಅಗಲವಾಗಿರ್ತಕ್ಕಂಥ ಹಣ್ಣೆ ಆ್ಯಂಡ್ ಅಷ್ಟೇ ಧೈರ್ಯವಾಗಿರ್ತಕ್ಕಂಥವ್ರು. ಮತ್ತು ಸೊ ಸುಗ್ರೀವನ ಮಾವುತ ಬಂದು ಶಂಕರ್ ಅವರು, ಹಾಗೆ ಕಾವಾಡಿಗ ರಾಜು. ಇನ್ನು ಸೊ ಈವ್ನಿಂಗ್ ಆಗಿದ ತಕ್ಷಣ ಇವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಂದರೆ, ಈವ್ನಿಂಗ್ ಆಗಿದ್ದ ತಕ್ಷಣ ಸೊ ದಟ್ ಮೀನ್ ರಾತ್ರಿ ಆದಮೇಲೆ ಇಮಿಡಿಯೇಟಾಗಿ ಕಾಡಿಗೆ ಬಿಡ್ತಾರೆ. ಸೊ ಕಾಡಲ್ಲಿ ಅವನ ಲೈಫನ್ನು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ನನಗೇನಪ್ಪ ಅಂತಂದರೆ, ಏಜ್ ಸಮ್ ರೆಕಾರ್ಡ್ಸ್ 38 ಅಂತ ಹೇಳ್ತಾ ಇದ್ದಾರೆ, ಕೆಲವರು 32 ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟಾಗಿ ಎಷ್ಟು ಅಂತ ನನಗೆ ಅಷ್ಟು ಐಡಿಯಾ ಅನ್ನೋದು ಇಲ್ಲ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ, ಇವನನ್ನು 2014ರಲ್ಲಿ ಮಡಿಕೇರಿ ಸಮೀಪ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಆ್ಯಂಡ್ ಕೆಲವರು ಇವನನ್ನು ಹಾಸನದಲ್ಲಿ ಕ್ಯಾಪ್ಚರ್ ಮಾಡಿದ್ರು ಅಂತ. ಆ್ಯಂಡ್ ಇಲ್ಲಿ ಮಾವುತರನ್ನು ಕೇಳಿದ್ದಕ್ಕೆ ಸೊ ಇವರು ಕೊಟ್ಟಿರ್ತಕ್ಕಂಥ ಉತ್ತರ ಏನು ಅಂತಂದರೆ, ಇವನನ್ನು 2014ರಲ್ಲಿ ಈ ಒಂದು ಮಡಿಕೇರಿ ಸಮೀಪ ಸೊ ಒಂದು ಕಾಡಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿದ್ದು ನಮ್ಮ ಅರ್ಜುನ, ಗೋಪಾಲ್ ಸ್ವಾಮಿ, ಹಾಗೆ ಕ್ಯಾಪ್ಟನ್ ಅಭಿಮನ್ಯು. ಸ್ನೇಹಿತರೆ, ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಸುಗ್ರೀವನ ಬಗ್ಗೆ ಮಾತಾಡಲೇಬೇಕು ಅಂತಂದರೆ, ಇವನ್ನ ಯಾವ ಥರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂತಂದರೆ, ಸೊ ಇಲ್ಲಿ ಪ್ರೆಸೆಂಟ್ ಈಗ ಮ್ಯಾಕ್ಸಿಮಮ್ ಕ್ಯಾಪ್ಚರಿಂಗಲ್ಲಿ ಸೊ ಕ್ಯಾಪ್ಚರಿಂಗ್ಗೆ ಬಳಕೆ ಮಾಡ್ಕೊಳ್ತಿರೋದು ಸೊ ಪ್ರಶಾಂತನನ್ನು. ಸೊ ಪ್ರಶಾಂತ ನಿವೃತ್ತಿ ಆಗಿದ್ದಾದಮೇಲೆ ಸೊ ಈ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ನ ಸೊ ಲೀಡ್ ಮಾಡೋ ಕೆಪಾಸಿಟಿ, ಅಷ್ಟೇ ಧೈರ್ಯ ಇರೋದು ಯಾರಿಗೆ ಅಂತಂದರೆ ಸೊ ನಮ್ಮ ಸುಗ್ರೀವನಿಗೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ತುಂಬ ಇದೇ ಮಾತು ಹೇಳ್ತಾ ಇದ್ದಾರೆ, ಸೊ ಫ್ಯೂಚರ್ ಕುಮ್ಕಿ ಸ್ಪೆಷಲಿಸ್ಟ್ ಅಂತ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಇವನು ಆಲ್ರೆಡಿ ಕುಮ್ಕಿ ಸ್ಪೆಷಲಿಸ್ಟೇ. ಅವನು ತುಂಬ ಜನ ಇವ್ರ ಬಗ್ಗೆ ಹೇಳ್ತಿರೋದೇನು ಅಂತಂದರೆ, ಎಷ್ಟೇ ದೊಡ್ಡ ಆನೆ ಇದ್ದರೂ ಕೂಡ ಸೊ ಭಯ ಬೀಳದೆ ಸೊ ಮುಖ ಕೊಟ್ಟು ನಿಲ್ಲೋ ಕೆಪಾಸಿಟಿ, ಧೈರ್ಯ ಎರಡೂ ಇದೆ ಅಂತ. ಆ್ಯಂಡ್ ಫೈನಲಿ ನಾವು ರೀಸೆಂಟಾಗಿ ಈ ಒಂದು ಕರಡಿ ಕ್ಯಾಪ್ಚರಲ್ಲಿ ಇವನ್ನ ನೋಡಿದ್ವಿ. ಆ್ಯಂಡ್ ದ ಟೈಮ್ ಸೊ ಕರಡಿಗೆ ಮದ ಇತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಆ ಟೈಮಲ್ಲೂ ಕೂಡ ಏನು ಅಂತಂದರೆ, ಸೊ ಸುಗ್ರೀವ ಕರಡಿ ಮುಂದೆ ಸೊ ಧೈರ್ಯವಾಗಿ ನಿಂತಿದ್ದ. ಅವನು ಯಾವಾಗ ಅಟ್ಯಾಕ್ ಮಾಡಿದ್ನೋ ಸೊ ಅಲ್ಲಿ ಮಾವುತರು ಸ್ವಲ್ಪ ಇವನ್ನ ಹಿಂದೆಗೆ ಕರ್ಕೊಂಡಿದ್ದು ನಿಜ. ಆ್ಯಂಡ್ ರಿಮೈನಿಂಗ್ ಹೇಳಬೇಕು ಅಂತಂದರೆ, ಸೊ ತುಂಬ ಅಜಾನುಬಾಹು. ಅದೇ ರೀತಿಯಾಗಿ ಈ ಬಾರಿ ದಸರಾದಲ್ಲಿ ಇವನನ್ನು ನಾವು ತೂಕ ಮಾಡಿದ್ರೆ ಮಿನಿಮಮ್ ಸೊ ಒಂದು ಆ್ಯಾವ್ರೇಜಾಗಿ ಒಂದು 5700 kg ಬರೋ ಚಾನ್ಸಸ್ಸು ತುಂಬ ಇದೆ. ಆ್ಯಂಡ್ ತುಂಬ ಹೆವಿ ಹೈಟ್ ಇದ್ದಾನೆ. ಹೈಟ್ ತಕ್ಕನಾಗೆ ಬಾಡಿ ಇರೋದ್ರಿಂದ ತುಂಬ ಹೆವಿಯಾಗಿ ಕಾಣ್ತಾ ಇದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ಹೇಳೋದೇನು ಅಂತಂದರೆ, ಸುಗ್ರೀವ ಒಂಥರ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಅಂತ. ಸೊ ಇಲ್ಲಿ ದಸರಾದಲ್ಲಿ ಬಂದರೆ ಇಲ್ಲಿ ಯಾವ ಥರ ಇರಬೇಕು, ಕಾಡಲ್ಲಿದ್ದರೆ ಇನ್ಯಾವ ಥರ ಇರಬೇಕು ಅಂತ ಇವನಿಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನನಗೆ ತಿಳ್ಕೊಂಡಿರೋ ಪ್ರಕಾರ ನಮ್ಮ ಸುಗ್ರೀವ ನಾವು ಅಂದ್ಕೊಂಡಷ್ಟು ಸ್ಮೂತ್ ಇಲ್ಲ. ಸೊ ಯಾಕೆ ಅಂತಂದರೆ, ಈಗ ಡೈಲಿ ಕಾಡಿಗೆ ಹೋಗ್ತಾ ಇರ್ತಾನೆ. ಸೊ ಕಾಡಲ್ಲಿ ಬೇರೆ ಕಾಡು ಪ್ರಾಣಿಗಳು ಆದರೆ ಅಲ್ಲಿ ತುಂಬ ಸ್ಮೂತಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇವನು ಎಷ್ಟು ನೋಡೋದಕ್ಕೆ ತುಂಬ ಸ್ಮೂತಾಗಿ ಕಾಣ್ತಾನೋ ಅಷ್ಟೇ ಪವರ್ಫುಲ್, ಅಷ್ಟೇ ಇವನು. ಆ್ಯಂಡ್ ಓವರಾಗಿ ಹೇಳಬೇಕು ಅಂತಂದರೆ, ಸುಗ್ರೀವ ಇನ್ ಫ್ಯೂಚರ್ ನಮಗೆ ಕುಮ್ಕಿ ಟೀಮನ್ನು ಲೀಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಆನೆ. ಆ್ಯಂಡ್ ಹೇಳಬೇಕು ಅಂತಂದ್ರೆ, ಈಗ ಪ್ರೆಸೆಂಟ್ ನಾವು ನೋಡ್ಕೊಂಬಿಡಿ, ಸೊ ನಮ್ಮ ಕುಮ್ಕಿ ಸ್ಪೆಷಲಿಸ್ಟಾಗಿ ಏಕಲವ್ಯ ತುಂಬಾ
ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇದ್ದಾನೆ ಇನ್ನು ಏಕಲವ್ಯನ ಜೊತೆಗೆ. ಸೊ ಮಹೇಂದ್ರ ಆಗಿರ್ಬೋದು, ಸೊ ಧನಂಜಯ ಆಗಿರ್ಬೋದು, ಎಲ್ಲರಿಗೂ ಲೀಡ್ ಕೊಡ್ತಿರ್ತಕ್ಕಂಥನು ನಮ್ಮ ಪ್ರಶಾಂತ ಆಗಿರ್ಬೋದು. ತುಂಬ ಹೆವಿ ಪವರ್ಫುಲ್ ಇದೆ. ಆ್ಯಂಡ್ ಸಾಲದಿದ್ದಕ್ಕೆ ಸಕ್ಕರೆಬೈಲು ಆನೆಗಳು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇದೆ. ಸೊ ಅವೆಲ್ಲದ್ರ ಜೊತೆಗೆ ನಮ್ಮ ಸುಗ್ರೀವನು ಕೂಡ ಇರೋದ್ರಿಂದ ಕುಮ್ಕಿ ಟೀಮ್ ತುಂಬ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಆ್ಯಂಡ್ ಓವರಾಲಾಗಿ ಹೇಳಬೇಕು ಅಂತಂದರೆ ಇನ್ನೂ ಇವನಿಗೆ ಕಲಿಯೋದು ತುಂಬ ಇದೆ. ಯಾಕೆ ಅಂತಂದರೆ ಲರ್ನಿಂಗ್ ಅಂತಕ್ಕಂಥದ್ದು ಇಟ್ಸ್ ಅ ಲೈಫ್ ಲಾಂಗ್ ಪ್ರೊಸೆಸ್ಸು. ಸೊ ಲೈಫಲ್ಲಿ ತುಂಬಾ ಕಲಿತಾ ಇರಬೇಕು. ಆ್ಯಂಡ್ ಸುಗ್ರೀವ ಕೂಡ ಏನಪ್ಪ ಅಂತಂದರೆ ಕ್ಯಾಪ್ಚರಿಂಗಲ್ಲಿ ತುಂಬ ಭಾಗವಹಿಸ್ತಾ ಇದ್ದಾನೆ. ಸಮ್ಟೈಮ್ಸ್ ಮದ ಇದ್ದರೆ ಇವನು ಕ್ಯಾಪ್ಚರಿಂಗಲ್ಲಿ ಅಷ್ಟು ಭಾಗವಹಿಸ್ತಾ ಇಲ್ಲ. ಸ್ನೇಹಿತರೆ, ಇನ್ನು ರಿಮೈನಿಂಗ್ ಹೇಳಬೇಕು ಅಂತಂದರೆ ಇವನು ಈ ಹೆಸರಿಗೆ ತಕ್ಕಷ್ಟು ಮಹಾಬಲಶಾಲಿ. ಸೊ ಅದ್ಭುತವಾಗಿರ್ತಕ್ಕಂಥ ದಂತಗಳು, ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ, ಆ್ಯಂಡ್ ಬೆನ್ನು ತುಂಬಾ ಒಂದು ಫ್ಲ್ಯಾಟ್ ಇದೆ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಸೊ ನಮ್ಮ ಸುಗ್ರೀವನಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸೊ 100 ವರ್ಷ ಚೆನ್ನಾಗಿರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.